Hello aspirants, hope all of you are doing well. Welcome back to India for IAS Mains Answer Writing Basics program. As a part of this program, we have initiated daily answer writing practice session. ಸೊ ಅದರ ಅಂಗವಾಗಿ ಡೇ 33 ಕ್ವೆಶ್ಚನ್ ಮತ್ತು ಆನ್ಸರ್ ಅಪ್ರೋಚ್ ಏನಿದೆ ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಡೇ 33 ಕ್ವೆಶ್ಚನ್ ಏನಿದೆ ಅಂತಂದರೆ ಅನಲೈಸ್ ದಿ ರೋಲ್ ಆಫ್ ಏರ್ ಮಾಸಸ್ ಆ್ಯಂಡ್ ಫ್ರಂಟ್ಸ್ ಇನ್ ಶೇಪಿಂಗ್ ರೀಜನಲ್ ವೆದರ್ ಪ್ಯಾಟರ್ನ್ಸ್ and their significance in development of cyclonic and anticyclonic systems. So this is for 15 marks and the word limit is 250 words. So ಈ ಕ್ವೆಶ್ಚನ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ರೋಲ್ ಆಫ್ ಏರ್ ಮಾಸ್ ಅಂಡ್ ಫ್ರಂಟ್ಸ್ ಇನ್ ಶೇಪಿಂಗ್ ದಿ ರೀಜನಲ್ ವೆದರ್ ಪ್ಯಾಟರ್ನ್. ಎರಡನೇದು ಬಂದು ದೇರ್ ಸಿಗ್ನಿಫಿಕೆನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಸೈಕ್ಲೋನಿಕ್ ಅಂಡ್ ಆಂಟಿಸೈಕ್ಲೋನಿಕ್ ಸಿಸ್ಟಮ್ಸ್. ಸೊ ಈ ಕ್ವೆಶ್ಚನ್ ಆನ್ಸರ್ ಅಪ್ರೋಚ್ ನಾವು ನೋಡೋದಾದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಐದರ್ ಏರ್ ಮಾಸ್ ಅಂದ್ರೇನು ಅಥವಾ ಫ್ರಂಟ್ಸ್ ಅಂದ್ರೇನು ಅನ್ನೋದನ್ನ ಡಿಫೈನ್ ಮಾಡಬೇಕು. ಆರ್ ಎಲ್ಸ್ ವಾಟ್ ಈಸ್ ದೇರ್ ರೋಲ್ ಇನ್ ಅಟ್ಮಾಸ್ಫಿಯರಿಕ್ ಡೈನಾಮಿಕ್ಸ್ ಅನ್ನೋದನ್ನ ನಾವು ಬರಿಬೇಕು. ಸೊ ಇಲ್ಲಿ ನಾವು ಏನು ಬರ್ದಿದ್ದೀವಿ ಅಂತಂದ್ರೆ ಏರ್ ಮಾಸ್ ಮತ್ತು ಫ್ರಂಟ್ಸ್ ಇದು. ಸೊ ದೇ ಆರ್ ಫಂಡಮೆಂಟಲ್ ಕಾಂಪೋನೆಂಟ್ಸ್ ಇನ್ ಅಟ್ಮಾಸ್ಫಿಯರಿಕ್ ಡೈನಾಮಿಕ್ಸ್ ಆ್ಯಂಡ್ ದೇ ಸಿಗ್ನಿಫಿಕೆಂಟ್ಲಿ ಇನ್ಫ್ಲುಯೆನ್ಸ್ ದಿ ರೀಜನಲ್ ವೆದರ್ ಪ್ಯಾಟರ್ನ್ಸ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಸರ್ಕ್ಯುಲೇಷನ್ ಸಿಸ್ಟಮ್ಸ್ ಅಂತ ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ನ ಬರೆದಿದ್ದೀವಿ. ಸೊ ಏರ್ ಮಾಸ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದ್ರೆ ಏರ್ ಮಾಸಸ್ ಆರ್ ಲಾರ್ಜ್ ಬಾಡೀಸ್ ಆಫ್ ಏರ್ ವಿತ್ ಯೂನಿಫಾರ್ಮ್ ಟೆಂಪರೇಚರ್ ಆ್ಯಂಡ್ ಹ್ಯುಮಿಡಿಟಿ. ದೇ ಆರ್ ಕ್ಲಾಸಿಫೈಸ್ಡ್ ಬೇಸ್ಡ್ ಆನ್ ದೇರ್ ಸೋರ್ಸ್ ರೀಜನ್. ಸೊ ಸೋರ್ಸ್ ರೀಜನ್ ಅಂದರೆ ಆ ಏರ್ ಮಾಸ್ ಎಲ್ಲಿ ಉಗಮ ಆಗ್ತವೆ, ಎಲ್ಲಿ ಹುಟ್ಕೊಳ್ತವೆ, ಸೊ ಆ ಹುಟ್ಕೊಳ್ಳೋ ಜಾಗದ ಮುಖಾಂತರ ಅದನ್ನು ನಾವು ಏನು ಮಾಡ್ತೀವಿ, ಕ್ಲಾಸಿಫಿಕೇಶನ್ನ ಮಾಡ್ತೀವಿ. ಸೊ ಅದರಲ್ಲಿ ಕಾಂಟಿನೆಂಟಲ್ ಸಿ ಅಂತ ಡಿಸಿಗ್ನೇಟ್ ಮಾಡ್ತೀವಿ. ಮ್ಯಾರಿಟೈಮ್ ಅಂತಂದರೆ ಸೊ ಎಮ್ ಅಂತ ಡಿಸಿಗ್ನೇಟ್ ಮಾಡ್ತೀವಿ. ಮ್ಯಾರಿಟೈಮ್ ಅಂತಂದರೆ ಸಾಗರ, ಏನು ಸಮುದ್ರ ಮತ್ತು ಸಾಗರಗಳಲ್ಲಿ ಏರ್ ಮಾಸ್ ಒರಿಜಿನೇಟ್ ಆಗ್ತವೆ ಅದನ್ನು ಮ್ಯಾರಿಟೈಮ್ ಎಮ್ ಮುಖಾಂತರ ಡಿಸಿಗ್ನೇಟ್ ಮಾಡ್ತೀವಿ. ಸೊ ಈ ಲ್ಯಾಂಡ್ ಮಾಸ್ ಮೇಲೆ ಉಗಮ ಆಗ್ತಕ್ಕಂಥದ್ದನ್ನು ಕಾಂಟಿನೆಂಟಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಮತ್ತೆ ಮೂರು ವಿಧ ಇದೆ. ಟ್ರಾಪಿಕಲ್ ಅಂದರೆ ಟ್ರಾಪಿಕಲ್ ರೀಜನಲ್ಲಿ, ಪೋಲಾರ್ ಅಂದರೆ ಪೋಲಾರ್ ರೀಜನಲ್ಲಿ, ಎ ಅಂದರೆ ಆರ್ಕ್ಟಿಕ್ ರೀಜನಲ್ಲಿ ಉಗಮ ಆಗೋದು. ಸೊ ಈ ಏರ್ ಮಾಸ್ಗೆ ಎಕ್ಸಾಂಪಲ್ ನಾವು ಕೊಡೋದಾದರೆ MT ಅಂದರೆ ಮ್ಯಾರಿಟೈಮ್ ಟ್ರಾಪಿಕಲ್ ಏರ್ ಮಾಸ್. ಸೊ ಈ ಮ್ಯಾರಿಟೈಮ್ ಟ್ರಾಪಿಕಲ್ ಏರ್ ಮಾಸ್ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ ಅಂದರೆ ವಾರ್ಮ್ ಮಾಯ್ಶ್ಚರ್ ಇರುತ್ತೆ. ದೇ ಆರ್ ಕಾಮನ್ ಓವರ್ ಓಷನ್ಸ್ ಇನ್ ಟ್ರಾಪಿಕಲ್ ರೀಜಿಯನ್. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಸೊ ಇಂಡಿಯನ್ ಓಷಿಯನ್ ಈ ಇಂಡಿಯನ್ ಓಷಿಯನ್ ರೀಜನ್ ಏನಿದೆ, ಸೊ ಅಲ್ಲಿ ಬಿಟ್ವೀನ್ 30 ಡಿಗ್ರಿ ಇಕ್ವೇಟರ್ ಅಲ್ಲಿ ಏನು ನಾರ್ತ್ ಸೌತ್ ಅಲ್ಲಿ ಆ ಸಮುದ್ರದಲ್ಲಿ ಒರಿಜಿನೇಟ್ ಆಗತಕ್ಕಂಥ ಏರ್ ಮಾಸನ್ನು ನಾವು ಮ್ಯಾರಿಟೈಮ್ ಟ್ರಾಪಿಕಲ್ ಅಂತ ಕರಿತೀವಿ. ದೆನ್ CP ಕಾಂಟಿನೆಂಟಲ್ ಪೋಲಾರ್ ಅಂತಂದರೆ ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ ಅಂದರೆ ಕೋಲ್ಡ್ ಇರುತ್ತೆ, ಡ್ರೈ ಏರ್ ಇರುತ್ತೆ. ಡ್ರೈ ಏರ್ ಏನಕ್ಕೆ ಅಂತಂದರೆ ಕಾಂಟಿನೆಂಟಲ್ ಲ್ಯಾಂಡ್ ಮಾಸಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಕೋಲ್ಡ್ ಏನಕ್ಕಂದರೆ ಪೋಲಾರ್ ರೀಜನ್. ಸೊ ದೀಸ್ ಆರ್ ಟಿಪಿಕಲ್ ಆಫ್ ಲ್ಯಾಂಡ್ ಮಾಸ್ ಒರಿಜಿನೇಟೆಡ್ ಏರ್ ಮಾಸಸ್. ಸೊ ನೆಕ್ಸ್ಟ್ ನಾವು ಫ್ರಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಫ್ರಂಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಅದರ ರೋಲ್ ಏನು ಅಂತ. ಸೊ ಯೂಶಲಿ ಫ್ರಂಟ್ ಅಂತಂದ್ರೇನು, ಸೊ ಇಟ್ ಈಸ್ ಅ ಬೌಂಡ್ರಿ ಬಿಟ್ವೀನ್ ಟೂ ಡಿಫರೆಂಟ್ ಏರ್ ಮಾಸ್. ಸೊ ಫಾರ್ ಎಕ್ಸಾಂಪಲ್ ಕೋಲ್ಡ್ ಏರ್ ಮಾಸ್ ಪೋಲಾರ್ ರೀಜನಿಂದ, ವಾರ್ಮ್ ಏರ್ ಮಾಸು ಟ್ರಾಪಿಕಲ್ ರೀಜನಿಂದ ಮೂವ್ ಆಗ್ತಾ ಇರುತ್ತೆ. ಸೊ ಅವು ಏನು ಒಂದಕ್ಕೊಂದು ಮೀಟ್ ಆಗ್ತವೆ, ಆವಾಗ ಒಂದು ಜೋನ್ ಕ್ರಿಯೇಟ್ ಆಗುತ್ತೆ. ಆ ಜೋನನ್ನು ನಾವು ಏನಂತ ಕರಿತೀವಿ, ಫ್ರಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಬಂದು ಕೋಲ್ಡ್ ಫ್ರಂಟ್. ಸೊ ಕೋಲ್ಡ್ ಫ್ರಂಟ್ ಅಲ್ಲಿ 4 ವಿಧ ಇದೆ. ಕೋಲ್ಡ್ ಫ್ರಂಟ್, ವಾರ್ಮ್ ಫ್ರಂಟ್, ಅಕ್ಲೂಡೆಡ್ ಫ್ರಂಟ್ ಆ್ಯಂಡ್ ಸ್ಟೇಷನರಿ ಫ್ರಂಟ್ ಅಂತ. ಕೋಲ್ಡ್ ಫ್ರಂಟ್ ಅಂತಂದರೆ ಕೋಲ್ಡ್ ಏರ್ ಮಾಸ್ ಏನಿರುತ್ತೆ ದಟ್ ಈಸ್ ದ ಅಗ್ರೆಸರ್ ಅಂತ ಇರುತ್ತೆ. ಕೋಲ್ಡ್ ಏರ್ ಮಾಸ್ ಇಟ್ ಈಸ್ ದಿ ಅಗ್ರೆಸರ್ ಏರ್ ಮಾಸ್ ದಟ್ ಈಸ್ ಮೂವಿಂಗ್ ವೆರಿ ಫಾಸ್ಟ್. ಅದನ್ನು ಕೋಲ್ಡ್ ಫ್ರಂಟ್ ಅಂತ ಕರಿತೀವಿ. ವಾರ್ಮ್ ಫ್ರಂಟಲ್ಲಿ ಏನಾಗುತ್ತೆ, ವಾರ್ಮ್ ಏರ್ ಮಾಸ್ ಏನಿರುತ್ತೆ ದಟ್ ಈಸ್ ದ ಅಗ್ರೆಸರ್ ಏರ್ ಮಾಸ್ ದಟ್ ಈಸ್ ಮೂವಿಂಗ್ ವೆರಿ ಫಾಸ್ಟ್ ಆ್ಯಂಡ್ ದಟ್ ಈಸ್ ಪುಷಿಂಗ್ ದಿ ಕೋಲ್ಡ್ ಏರ್ ಮಾಸ್. ಇನ್ನು ಥರ್ಡ್ ಕ್ಯಾಟಗರಿ ಬಂದು ಆಕ್ಲೂಡೆಡ್ ಫ್ರಂಟ್ ಅಂತ ಇದೆ. ಸೊ ಈ ಆಕ್ಲೂಡೆಡ್ ಫ್ರಂಟಲ್ಲಿ ಏನಾಗುತ್ತೆ ಅಂತಂದರೆ ಕೋಲ್ಡ್ ಏರ್ ಮಾಸ್ ಏನಿರುತ್ತೆ ಕಂಪ್ಲೀಟ್ ಆಗಿ ವಾರ್ಮ್ ಏರ್ ಮಾಸ್ನ ಗ್ರೌಂಡಿಂದ ಲಿಫ್ಟ್ ಮಾಡಿರುತ್ತೆ. ಸೊ ಅದನ್ನು ಆಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ಫೋರ್ತ್ ಒನ್ ಬಂದು ಸ್ಟೇಷನರಿ ಫ್ರಂಟಲ್ಲಿ ನೈದರ್ ಕೋಲ್ಡ್ ಏರ್ ಮಾಸ್ ನಾರ್ ವಾರ್ಮ್ ಏರ್ ಮಾಸ್ ಅಡ್ವಾನ್ಸಸ್, ಅಂದರೆ ಒಂದಕ್ಕೊಂದು ಏನಾಗುತ್ತೆ ಸ್ಟೇಷನರಿ ಆಗಿರುತ್ತವೆ, ಯಾವುದೂ ಅಗ್ರೆಸರ್ ಇರೋದಿಲ್ಲ. ಸೊ ಆ ಥರದ ಫ್ರಂಟನ್ನು ನಾವೇನಂತ ಕರಿತೀವಿ, ಸ್ಟೇಷನರಿ ಫ್ರಂಟ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದೇರ್ ಸೆಕೆಂಡ್ ಪಾರ್ಟ್ ದಟ್ ಈಸ್ ಇನ್ಫ್ಲೂಯೆನ್ಸ್ ಆನ್ ರೀಜನಲ್ ವೆದರ್ ಪ್ಯಾಟರ್ನ್ಸ್ ನಾವು ನೋಡೋದಾದರೆ ಸೊ ಏನಾಗುತ್ತೆ, ಕೋಲ್ಡ್ ಮತ್ತು ಏರ್ ಮಾಸ್ ಮತ್ತು ಕೋಲ್ಡ್ ಆ್ಯಂಡ್ ಏರ್ ಫ್ರಂಟ್ ಏನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ದೇ ಎಫೆಕ್ಟ್ ದಿ ಟೆಂಪ್ರೇಚರ್ ಆ್ಯಂಡ್ ಪ್ರೆಸಿಪಿಟೇಷನ್ ವೇರಿಯಾಬಿಲಿಟಿ. ಯಾವ ರೀತಿ ಅಂತ ನಾವು ನೋಡೋದಾದರೆ ಸೊ ಯಾವ ರೀತಿ ಈ ಫ್ರಂಟ್ಸ್ ಒಂದು ರೀಜ್ನಲ್ಲಿ ಪಾಸ್ ಆಗ್ತವೆ ಅಲ್ಲಿ ಏನಾಗುತ್ತೆ ಅಂತಂದರೆ ಚೇಂಜಸ್ ಇನ್ ಟೆಂಪ್ರೇಚರ್, ಹ್ಯುಮಿಡಿಟಿ ಆ್ಯಂಡ್ ಪ್ರೆಷರ್ ಆ್ಯಂಡ್ ಆಲ್ಸೋ ದೇ ಎಫೆಕ್ಟ್ ದಿ ರೀಜ್ನಲ್ ವೆದರ್. ಸೊ ಯಾವ ರೀತಿ ಅಂತ ನಾವು ನೋಡೋದಾದರೆ ಎಕ್ಸಾಂಪಲ್ ನಾವು ಕೊಡೋದಾದರೆ ಸೊ ಥಂಡರ್ ಸ್ಟಾರ್ಮ್ಸ್ ಆ್ಯಂಡ್ ರೈನ್ಫಾಲ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಕೋಲ್ಡ್ ಫ್ರಂಟ್ಸ್. ಸೊ ಇಲ್ಲಿ ಏನಾಗುತ್ತೆ, ಕೋಲ್ಡ್ ಫ್ರಂಟ್ಸ್ ಏನು ಮಾಡುತ್ತೆ, ದೇ ಟ್ರಿಗ್ಗರ್ ಇಂಟೆನ್ಸ್ ಬಟ್ ಶಾರ್ಟ್ ಲಿವ್ಡ್ ಸ್ಟಾರ್ಮ್ಸ್ ಆ್ಯಂಡ್
while warm fronts they led to the prolonged steady precipitation. So that is the difference. So cold front ಇದ್ದಾಗ ಏನಾಗುತ್ತೆ, ಹೆವಿ ಥಂಡರ್ಸ್ಟಾರ್ಮ್ ಆಗುತ್ತೆ. ವಾರ್ಮ್ ಫ್ರಂಟ್ ಇದ್ದಾಗ ಏನಾಗುತ್ತೆ, rainfall ಆಗುತ್ತೆ, ಬಟ್ ಸ್ಟಡಿ ಕಂಟಿನ್ಯೂಸ್ ಆ್ಯಂಡ್ ಪ್ರೊಲಾಂಗ್ಡ್ rainfall ಆಗುತ್ತೆ. ಸೊ ಕಮಿಂಗ್ ಟು ಸೆಕೆಂಡ್, ದಟ್ ಈಸ್ ಸೀಸನಲ್ ಶಿಫ್ಟ್ಸ್. ಸೊ ಮಿಡ್ ಲ್ಯಾಟಿಟ್ಯೂಡ್ ರೀಜನಲ್ಲಿ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಮೂವ್ಮೆಂಟ್ ಆಫ್ polar and tropical air masses, there is a seasonal weather transitions in the mid latitude regions. So mid latitude region andre region between 30 degree north and south to 30 degree 60 degree north and south. So ಈ 30 to 60 degree north and south ಏನಿದೆ ಅಲ್ಲಿ seasonal shift ಆಗುತ್ತೆ. That is mainly because of the movement of polar and tropical air masses. So coming to the next part of the question, that is development of cyclones and anticyclones. How these air mass and cold and warm front helps in the development or influence the formation of cyclone and anticyclone ಅಂತ ನಾವು ನೋಡೋದಾದ್ರೆ, ಸೊ ಮಿಡ್ ಲ್ಯಾಟಿಟ್ಯೂಡ್ ರೀಜನ್ ಅಲ್ಲಿ ಟೆಂಪರೇಟ್ ಸೈಕ್ಲೋನ್ ಅಂತ ಆಗುತ್ತೆ. ಸೊ ದಟ್ ಈಸ್ ಮೇನ್ಲಿ ಬಿಕಾಸ್ ದಟ್ ಅಕರ್ಸ್ ಮೇನ್ಲಿ ಅಲಾಂಗ್ ದಿ ಪೋಲಾರ್ ಫ್ರಂಟ್ಸ್. ಅಲ್ಲಿ ಪೋಲಾರ್ ಫ್ರಂಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ವಾರ್ಮ್ ಏರ್ ಮಾರ್ಸು ಮತ್ತೆ ಕೋಲ್ಡ್ ಏರ್ ಮಾರ್ಸು ಕನ್ವರ್ಜ್ ಆಗುತ್ತೆ. ಸೊ ದಿಸ್ ಲೆಡ್ಸ್ ಟು ದಿ ರೈಸ್ ಇನ್ ಏರ್ and it creates low pressure and it initiates the storm systems. These storm systems they led to the formation of cyclones. So anticyclone ಯಾವ ರೀತಿ ಆಗುತ್ತೆ ಅಂತಂದ್ರೆ, ಸೊ ಯಾವಾಗ ಒಂದು ಏರಿಯಾದಲ್ಲಿ ಸ್ಟೇಬಲ್ ಮತ್ತು ಯೂನಿಫಾರ್ಮ್ ಏರ್ ಮಾಸಸ್ ಸ್ಟ್ಯಾಗ್ನೇಟ್ ಆಗುತ್ತೆ, ಸೊ ಅಲ್ಲಿ ಏನಾಗುತ್ತೆ ಅಂತಂತಂದರೆ ಕ್ಲಿಯರ್ ಸ್ಕೈಸ್ ಇರುತ್ತೆ, ಡ್ರೈ ವೆದರ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಿರುತ್ತೆ, ಏರ್ ಸಬ್ಸೈಡ್ ಆಗ್ತಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸೈಕ್ಲೋನಿಕ್ ವೆದರ್ ಫಿನಾಮಿನಾ, ಸೈಕ್ಲೋನಿಕ್ ಫಾರ್ಮೇಷನ್ ಆಗೋದಕ್ಕೆ ಅವಕಾಶ ಇರಲ್ಲ, ಮತ್ತು ಪ್ರೆಷರ್ ಬಂದು ಜಾಸ್ತಿ ಇರುತ್ತೆ, ಹೈ ಪ್ರೆಷರ್ ಝೋನ್ ಇರೋದ್ರಿಂದ. ಸೊ ಈ ರೀಜನಲ್ಲಿ ಏನಾಗುತ್ತೆ, ಆ್ಯಂಟಿಸೈಕ್ಲೋನ್ ಆಗುತ್ತೆ. ಸೊ ಎಸ್ಪೆಷಲಿ ಕಾಂಟಿನೆಂಟಲ್ ಪೋಲಾರ್ ರೀಜನಲ್ಲಿ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ, ಸೊ ನಾರ್ ಈಸ್ಟರ್ಸ್ ಅಂತ USA ನಲ್ಲಿ ಮಿಡ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ಸ್ ಆಗುತ್ತೆ. ಇಟ್ ಈಸ್ ಮೇನ್ಲಿ ಬಿಕಾಸ್ ದಿ ಇಂಟರಾಕ್ಷನ್ ಆಫ್ CP ಏರ್ ಮಾಸ್ ವಿತ್ ದಿ MT ಏರ್ ಮಾಸ್. CP ಅಂತಂದರೆ ಕಾಂಟಿನೆಂಟಲ್ ಪೋಲಾರ್ ಏರ್ ಮಾಸ್ ವಿಚ್ ಈಸ್ ಕಮಿಂಗ್ ಫ್ರಮ್ ದಿ ನಾರ್ದರ್ನ್ ಪೋಲ್. MT ಅಂತಂದರೆ ಮ್ಯಾರಿಟೈಮ್ ಟ್ರಾಪಿಕಲ್ ಏರ್ ಮಾಸ್ ವಿಚ್ ಈಸ್ ಕಮಿಂಗ್ ಫ್ರಮ್ towards the equator, from the equator region. So ಇಂಡಿಯಾದಲ್ಲಿ ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ನೋಡ್ತೀವಿ. This is mainly resulted from the extratropical cyclone which is associated with westerly air masses. So these are the two examples. ಸೊ ಈ ಎಕ್ಸಾಂಪಲ್ನ ಬರೆದ ಮೇಲೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಈ ಕನ್ಕ್ಲೂಷನಲ್ಲಿ ಏರ್ ಮಾಸ್ ಮತ್ತು ಫ್ರಂಟ್ಸ್ನ ಸ್ಟಡಿ ಮಾಡೋದ್ರ ಮುಖಾಂತರ ಅಟ್ಮಾಸ್ಫಿರಿಕ್ ಸರ್ಕ್ಯುಲೇಷನ್ ಮತ್ತು ವೆದರ್ ಫೆನಾಮಿನಾ ಯಾವ ರೀತಿ ಆಗುತ್ತೆ, ಮತ್ತು ಅದನ್ನು ವೆದರ್ನ ನಾವು ಯಾವ ರೀತಿ ಫೋರ್ಕಾಸ್ಟ್ ಮಾಡ್ಬೋದು, ಸೊ ಅದರಿಂದ ಏನು ಉಪಯೋಗ ಆಗುತ್ತೆ, ಅಗ್ರಿಕಲ್ಚರ್ ಇರ್ಬೋದು ಮತ್ತು ಮೆಟ್ರಾಲಜಿಕಲ್ ಸ್ಟಡೀಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು, ಅದರ ಸಿಗ್ನಿಫಿಕೆನ್ಸ್ನ ನಾವು ಮೆನ್ಷನ್ ಮಾಡೋದ್ರ ಮುಖಾಂತರ ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಡೇ 33 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಅಪ್ರೋಚ್. The topic for day 34 is water in the atmosphere. Thank you for watching. See you in the next video. Till then, happy answer writing.